ಹಾಯ್ ಫ್ರೆಂಡ್ಸ್, ನೀವು ಗಮನಿಸ್ತಾ ಇರಬಹುದು ನಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇರುತ್ತೆ. ಇದಕ್ಕಿದ್ದಾಗೆ ನಮ್ಮ ದೇಹದ ತೂಕ ಹೆಚ್ಚಾಗುತ್ತದೆ, ಹಾಗೆ ತಲೆಯ ಕೂದಲು ಉದುರೋದಕ್ಕೆ ಶುರು ಮಾಡುತ್ತದೆ. ಜೊತೆಯಲ್ಲಿ ಹಾರ್ಮೋನ್ಸ್ಗಳ ಇಂಬ್ಯಾಲೆನ್ಸ್ನಿಂದಾಗಿ ನಮ್ಮ ಮುಟ್ಟಿನ ಸಮಯದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಜೊತೆಗೆ ಮಕ್ಕಳಾಗದೇ ಇರುವಂಥದ್ದು ಕೂಡ ಒಂದಾಗಿದೆ. ಇದೆಲ್ಲ PCODಯ ಪ್ರಮುಖ ಲಕ್ಷಣಗಳಂತಲೇ ಹೇಳ್ಬೋದು. ಈ PCOD ಸಮಸ್ಯೆಯಿಂದ ಹೊರಗೆ ಬರಬೇಕು, ಹಾಗೆ ಈ ಸಮಸ್ಯೆಯನ್ನು ನಿಯಂತ್ರಿಸಿಕೊಳ್ಳಬೇಕು ಅನ್ನೋದೇ ಆದರೆ ನಾನು ತಿಳಿಸುವಂತಹ ಈ ಎಲ್ಲ ಆಸನಗಳನ್ನು ಅಭ್ಯಾಸ ಮಾಡಿ. ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ನೀವು ಈ PCOD ಸಮಸ್ಯೆಯಿಂದ ಹೊರಬರಬಹುದು. ಯಾವೆಲ್ಲ ಆಸನಗಳು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಬದ್ಧ ಕೋನಾಸನ, ಉಪವಿಷ್ಟ ಕೋನಾಸನ, ಮಲಾಸನ, ಧನುರಾಸನ, ಸರ್ವಾಂಗಾಸನ ಹಾಗೂ ಉಷ್ಟ್ರಾಸನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನು ಕೊಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.